ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಡ್ರೈ ಗೋಬಿನ ಯಾವ ಥರ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ಹೂಕೋಸನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ನೀರಲ್ಲಿ ಇದನ್ನು ಸ್ವಚ್ಛಗೊಳಿಸಬೇಕು. ಇದರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ, ಅದನ್ನು ಕ್ಲೀನ್ ಆಗೋ ತನಕ ಸ್ವಚ್ಛ ಮಾಡಬೇಕಾಗತ್ತೆ. ಸ್ವಲ್ಪ ನೀರಲ್ಲಿ ವಾಶ್ ಮಾಡಿದ ತಕ್ಷಣ ಒಂದು ಬೌಲ್ಗೆ ಹಾಕಬೇಕು. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಅದಾದ ನಂತರ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ. ನೋಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಸ್ವಲ್ಪ ಸಾಲ್ಟ್ನ ಮೇಲೆ ಉದುರಿಸ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕ ಹಾಗೆ ಸಾಲ್ಟ್ನ ಹಾಕ್ಕೊಳ್ಳಿ. ನಾನು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಸ್ಮ್ಯಾಚ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ಗೋಬಿ ಇದು. ಇದಕ್ಕೆ ಮೈದಾ ಕೂಡ ಅಪ್ಲೈ ಮಾಡ್ಬೋದು. ಮೈದಾ ಇದ್ದರೆ ಮೈದಾ ಕೂಡ ಅಪ್ಲೈ ಮಾಡ್ಬೋದು. ನಮ್ಮ ಮನೇಲಿ ಮೈದಾ ಇಲ್ಲ, ಆದ ಕಾರಣ ಮೈದಾ ರೈಸ್ ಫ್ಲೋರ್ ಇದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಒಂದು 20 ನಿಮಿಷ ಇದನ್ನು ನೆನೆಯಲ್ಲಿ ಬಿಡಬೇಕು. ಇದೆಲ್ಲ ನೆನೆಯೋಷ್ಟರಲ್ಲಿ ನಾವು ಎಣ್ಣೆನ ಕಾಯ್ಸೋಕ್ಕಿಡಬೇಕು. ಹೊರಗಡೆ ಡ್ರೈ ಗೋಬಿಗೆ ಕರಿಬೇವು ಕೂಡ ಹಾಕ್ತಾರೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ, ಅದಕ್ಕೆ ನಾನು ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಕಲರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಹೆಚ್ಚಾಗಿ ಬೀಟ್ರೂಟ್ ಕಲರ್ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ತಾರೆ. ನೀವು ಬೇಕಾದರೂ ಅಪ್ಲೈ ಮಾಡ್ಕೋಬೋದು ನೀವು. ಮತ್ತು ಮೆಣಸಿನ್ಕಾಳು ಕೂಡ ಹಾಕೋಬೋದು. ನಾನಿಲ್ಲಿ ಅಪ್ಲೈ ಮಾಡಿಲ್ಲ ಮೆಣಸಿನ್ಕಾಳದು. ನಾನಿಲ್ಲಿ ಬೆಳ್ಳುಳ್ಳಿ ಈ ಪೇಸ್ಟನ್ನ ಯೂಸ್ ಮಾಡಿದ್ದೀನಿ. ಎವರೆಸ್ಟ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಎಣ್ಣೆಯಲ್ಲಿ ಹಾಕೋಣ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಹೇಗಾಗಿದೆ ಅಂತ ಕೇಳೋಣ ಬನ್ನಿ. ಟೇಸ್ಟ್ ಮಾಡಿ ಹೇಳು ಹೆಂಗಾಗ್ಯವು. ವಿಡಿಯೋ ಯಾಕೋ ಬ್ಲರ್ ಬರ್ತಾ ಇದೆ. ಹೆಂಗಾಗ್ಯವು ಬಾಯ್ಬಿಟ್ಟು ಹೇಳ ಹೆಂಗಾಗ್ಯವು. ಅವ ಇನ್ನೂ ತಿಂತಾ ಹೆಂಗಾಗ್ಯಾವು ಹೇಳ. ಮಸ್ತಾಗ್ಯಾವ. ಇವ್ ಬರೇ ಟಿವಿದೇ ಹುಚ್ಚು. ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿವೆ ಅಂತ. ಸೂಪರ್ ಆಗಿವೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡಬೇಡ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಾಗಿದೆ ಅಂತ. ಇನ್ನೂ ಏನಾದರೂ ಹಾಕಬೇಕಿದ್ರೆ ಹೇಳಿ. ಥ್ಯಾಂಕ್ ಯು.